ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ದಮ್ಮ ಉಳ್ಳಾಗಡ್ಡಿ, ಸಣ್ಣ ಉಳ್ಳಾಗಡ್ಡಿ, ಕೆಂಪು ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬರ್ರಿಪ್ಪ ಬರ್ರಿ, ಉಳ್ಳಾಗಡ್ಡಿ ಮಾರೋರು ಬಂದೇವ್ರಿ, ಮನಿತಾಗ ಬಂದ್ಕೊಳ್ಳಾಕತ್ತೀವ್ರಿ. ಚೈನಾದ ಮಾಲ್ ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಮಾರಕ್ ಬಂದ ಬಿಳಿ ಉಳ್ಳಾಗಡ್ಡಿ ದಿನ ಬರ್ತಾನಲ್ಲ ದಪ್ಪು ಉಳ್ಳಾಗಡ್ಡಿ, ಕೆಂಪು ಉಳ್ಳಾಗಡ್ಡಿ, ಬಿಳಿ ಉಳ್ಳಾಗಡ್ಡಿ, ಕರಿ ಉಳ್ಳಾಗಡ್ಡಿ. ಬರ್ರಿಪ್ಪ ಬರ್ರಿ. ಏ ಕಾಕ, ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ. ಓ ಕಾಕ, ಈ ಮಗ ದಿನ ಕರಿತಾನ, ದಿನ ನೋಡ್ತಾನ, ಒಟ್ಟ ಒಂದು ದಿವಸ ಉಳ್ಳಾಗಡ್ಡಿ ಖರೀದಿ ಮಾಡಂಗೇ ಇಲ್ಲ. ಓ ಕಾಕ, ಒಟ್ಟು ನಮ್ಮ ಟೈಮ್ ಪಾಸ್ ಮಾಡ್ತಾನೆ ಮಗ. ಇವ್ನಿಗೆ ಏನರ ಮಾಡ್ರಿ, ಇವತ್ತು ಇವನಿಗೆ ಚೂತ್ಯ ಮಾಡೋನು, ಈ ಟಾಪಿಗೆ ಅವನಿಗೆ ಹಾಕೋನು. ಏನಪ್ಪ ಬಾಯಿಲಿ ಬರ್ಲ ಬಂದ. ಕಾಕ ಬಂದೆ. ಬರ್ರಿ ಸೌಕರ. ಬಾ ಕಾಕ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ. ಕಾಕ ದಿನ ಬರ್ತಿಲ್ಲ. ದಿನ ನಮ್ಮ ದಂಧೆನೇ ಐತಿಪ್ಪ ಇದು, ಉಳ್ಳಾಗಡ್ಡಿ ಮಾರೋದು. ಉಳ್ಳಾಗಡ್ಡಿ ಮಾಡ್ತೇನೆ. ಕೆಂಪು ಉಳ್ಳಾಗಡ್ಡಿ, ದಪ್ಪು ಉಳ್ಳಾಗಡ್ಡಿ, ಕರಿ ಉಳ್ಳಾಗಡ್ಡಿ, ಬಿಳಿ ಉಳ್ಳಾಗಡ್ಡಿ. ಕೆಂಪ ಕರಿ ಬಿಳಿ ಉಳ್ಳಾಗಡ್ಡಿ ನೋಡಿದ್ವು ಹೆಂಗದ? ಒಂದು ಗುಂಡಕ್ಕೆ ಐತಿ, ಒಂದು ದಪ್ಪ ಐತ್ಲ. ಇದು ಹೆಂಗ್ ಕೊಡತಿ ಕಾಕ ಉಳ್ಳಾಗಡ್ಡಿ? ಹೆಂಗಿದ್ರಿ ನಿಮ್ಗೇನ? ನೀವೇನು ತಗೊಳಾರ ಬಿಡವ್ರ? ನೀವೇನು ಉಳ್ಳಾಗಡ್ಡಿ ತಿಂತೀರಿ ಏನ? ಅಂದ್ರೆ ನಿನ್ನ ಕಣ್ಣಿಗೆ ಏನು ಮನುಷ್ಯನ ಗತೆ ಕಾಣವಲ್ಲ ಏನ? ಕಾಣ್ತೀರಿ, ಮಲಕರ ಕಾಣ್ತೀರಿ, ಮನುಷ್ಯರ ಗತೆ ಕಾಣ್ತೀರಿ, ಆದ್ರೆ ನೀವು ಉಳ್ಳಾಗಡ್ಡಿ ತಿನ್ನಂಗಿಲ್ಲ. ನಿಮ್ಮ ಕೆಪಾಸಿಟಿ ಇಲ್ಲಿ ಬಿಡ್ರಿ. ಅಲ್ಲ, ನಾ ಉಳ್ಳಾಗಡ್ಡಿ ತಿನ್ನೋದಿಲ್ಲ, ನಿನ್ನ ಬಲ್ಲಿ ಅದು ಕೆಪಾಸಿಟಿ ಇಲ್ಲ ಅಂತ ನೀ ಹೆಂಗೆ ಜಡ್ಜ್ ಮಾಡ್ತಿ? ಅದು ಹಂಗಿಲ್ರಿ ಸೌಕಾರ. ಅದು ಈ ಉಳ್ಳಾಗಡ್ಡಿ ಅವಲ್ಲ, ಇದು ಸಾಧಾರಣ ಉಳ್ಳಾಗಡ್ಡಿ ಅಲ್ರಿ. ಇದು ಇದಕ್ಕಂತಾರ ಚಾಣಕ್ಯ ಉಳ್ಳಾಗಡ್ಡಿ. ಚಾಣಕ್ಯ ಉಳ್ಳಾಗಡ್ಡಿ ರೀ. ಚಾಣಕ್ಯ ಉಳ್ಳಾಗಡ್ಡಿ? ಯಾಕಂದ್ರೆ ನಂದ ಚೈನಾದಾಗ ಒಂದು ಹೊಲ ಐತಿ 3 ಎಕರೆ. 3 ವರ್ಷಕ್ಕೊಮ್ಮೆ ಇದು ಪೀಕ್ ಬರ್ತೈತಿ, ಬೆಳಿ ಬರ್ತೈತಿ. ಈ ಉಳ್ಳಾಗಡ್ಡಿ ಸಾಧಾರಣ ಇಲ್ರಿ, 3 ವರ್ಷಕ್ಕೆ ಒಂದ್ಸಲ ಇದು ಬೆಳಿ ಕೊಡ್ತೈತ್ರಿ. ತಡಿ, ಚೈನಾದಾಗ ಹೊಲ ಐತಿ, ನಂದು ಹೊಲ ಐತ್ರಿ 3 ಎಕರೆ. 3 ಎಕರೆ 3 ವರ್ಷಕ್ಕೊಮ್ಮೆ ಬೆಳಿ ಬರ್ತೈತಿ. ಇದು ಸಾಧಾರಣ ಇಲ್ರಿ. ಇದ್ರ ಮಜಕೂರ ಇದ್ರ ಜಾದು ನೋಡಿದ್ರೆ ನೀವು ಹೇಳ್ಬಾರ್ದದು. ಅನ್ನಂಗ ಕಾಕ ಏನ್ ರೇಟ್ ಇದ್ರು ಸೌಕಾರ? ಇದರ ರೇಟ್ ಇದು 500 ರೂಪಾಯಿಗೆ ಒಂದ್ರಿ ಉಳ್ಳಾಗಡ್ಡಿ. ಒಂದು ಗಡ್ಡಿಗೆ 500 ರೂಪಾಯಿ ರೀ. ಏನು 500 ರೂಪಾಯಿ ಗಡ್ಡಿ? ಅವ್ನು ಗಡ್ಡಿ ಮಾರ್ಬೇಕಂದ್ ಮಾಡೀನಿ. ನಿನ್ನ ಹೋಗ ಮಾರ್ಕೆಟ್ದಾಗ 20 ರೂಪಾಯಿ ಕಿಲೋ ಸಿಗ್ತಾವು, ಏನು 20 ರೂಪಾಯಿ 500 ರೂಪಾಯಿ ಗಡ್ಡಿ ಅಂತೀವಿ. ನಿನ್ನ ಉಳ್ಳಾಗಡ್ಡಿ ಮಾಡತ್ತೇನ ಬಂಗಾರ ಗಡ್ಡಿ ಮಾರಕತ್ತೆ? ಅದು ಹಂಗಿಲ್ರಿ ಸೌಕಾರ. ಈಗ ನಿಮ್ಮ ಕಡೆ 5 ತೊಲೆ 10 ತೊಲೆ ಬಂಗಾರ ಇದ್ರೆ ಅದು ತಿಂತೀರೇನ? ತಿಂದ್ರು ಕೂಡ ಇದರ ಮಚ್ಕೂರು ಬೇರೆ ಐತಿ. ಬಂಗಾರ ಅಂದ್ರೂ ತಿನ್ನಂಗಿಲ್ಲ, ತಿನ್ಬೇಕಾದ್ರೆ ಗಡ್ಡಿನೇ ತಿನ್ಬೇಕಲ್ಲ, ಉಳ್ಳಾಗಡ್ಡಿ. ಹೌದಿಲ್ಲ? ಈ ಉಳ್ಳಾಗಡ್ಡಿದ ವಿಶೇಷತೆ ಏನಪ್ಪ ಅಂದರೆ, ಇದು ಚೈನಾದ ಮಾಲ ಐತಿ. ನಂದು ಹೊಲ ಅಲ್ಲಿ ಐತಿ 3 ಎಕರೆ, ಮಗು ಮೊದಲೇ ಹೇಳಿನಿ. ಹೌದಿಲ್ಲ? 3 ವರ್ಷಕ್ಕೊಮ್ಮೆ ಬೆಳೆ ಬರ್ತೈತಿ. ಇದು ಉಳ್ಳಾಗಡ್ಡಿ ತಿಂದ್ರೆ ಮನುಷ್ಯ ಶಾರ್ಪ್ ಆಗ್ತಾನೆ, ಶಾರ್ಪ್ ಬುದ್ಧಿ ಬರ್ತೈತಿ. ಬುದ್ಧಿ ಮಬ್ಬಿದ್ದವನಿಗೆ ಬುದ್ಧಿ ಬರ್ತೈತಿ, ಶಾಣೆ ಆಗ್ತಾನೆ. ನೌಕರಿ ಇಲ್ದವನಿಗೆ ನೌಕರಿ ಸಿಗ್ತೈತಿ ಇದು ತಿಂದ ಮೇಲೆ. ನೌಕರಿ ಹೆಂಗೆ ಸಿಗ್ತೈತಿಪ್ಪ ಅಂದ್ರೆ, ಇಂಟ್ರ್ವ್ಯೂಗೆ ಹೋಗ್ತಾರಲ್ಲ, ಇಂಟ್ರ್ವ್ಯೂಗೆ ಹೋದಲ್ಲಿ ಅಲ್ಲಿ ಪಾಸ್ ಆಗ್ತಾನವ. ಮತ್ತು ಶಾಲ್ಯಾಗ ಮಕ್ಕಳು ಬುದ್ಧಿ ಜಾಸ್ತಿ ಓಡಂಗಿಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ತಲೆ ಹತ್ತಂಗಿಲ್ಲ. ಇದು ಉಳ್ಳಾಗಡ್ಡಿ ತಿಂದ್ರೆ ಅವ್ರಿಗೆ ಇದಕ್ಕೆ ತಲೆ ಚುರುಕು ಆಕೈತಿ. ಮತ್ತು ಇನ್ನೊಂದು ವಿಷಯ, ಯಾರ್ಯಾರು ಇಲೆಕ್ಷನ್ ನಿಂದಿರಬೇಕು, ಪಂಚಾಯತಿ ಇಲೆಕ್ಷನ್ ನಿಂದಿರಬೇಕು, MLA ಇಲೆಕ್ಷನ್ ನಿಂದಿರಬೇಕು, MP ಇಲೆಕ್ಷನ್ ನಿಂದಿರಬೇಕು, ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಇದು ಉಳ್ಳಾಗಡ್ಡಿ ತಿಂದ ಆಗ್ಯಾರ. ಈಗ ಮೊನ್ನೆ ನೀವು ಊರಾಗದಲ್ಲ ಶರಣಪ್ಪ, ಪಂಚಾಯತಿ ಇಲೆಕ್ಷನ್ ನಿಂತಿದ್ಲ, ಅವ ಹ್ಯಾಂಗೆ ಕೆತ್ತ ಬಂದ? ಅವ ನನ್ನ ಕಡೆನೂ ಉಳ್ಳಾಗಡ್ಡಿ ತಗೋತಾನೆ. ಸಣ್ಣಪ್ಪ ಇಲೆಕ್ಷನ್ ಗೆದ್ದಿದ್ನಲ್ಲ. ಅದ್ಯಾಕೆ ಇಲ್ಲಿ ನಮ್ಮ ಪೇಸ ಬಂದಾರಲ್ಲ ಶಂಕರಪ್ಪ, ಏನದು ಬಸಪ್ಪ ಅವರು, ಅವ್ರು ಹೆಂಗೆ ಪೇಸ ಆದರು? ಅವರು ನನ್ನ ಉಳ್ಳಾಗಡ್ಡಿ ತಿಂದ PSI ಎಕ್ಸಾಮ್ ಬರೆದ್ರು, ಪಾಸ್ ಆದರು. ಹಿಂಗೆ ಈ ಉಳ್ಳಾಗಡ್ಡಿ ಮಜಕೂರಿದು. ಇದನ್ನ ತಿಂದ್ರೆ ಬುದ್ಧಿ ಚುರುಕಾಕೈತಿ, ಎಕ್ಸಾಮ್ ಬರಿಬೋದು, ಇಲೆಕ್ಷನ್ ನಿಂದಿರ್ಬೋದು, ರಾಜಕಾರಣಿ ಆಗ್ಬೋದು. ಅದಕ್ಕೆ ನಮ್ಮವ್ವ ನಮ್ಮಪ್ಪ ಅಲ್ಲ ಕಟ್ಕೊಂಬಂದು ಏನು ತಿಸೋದಕ್ಕೆ ನೀನು ಬುದ್ಧಿಲ್ಲ ಅಂತ ಬೈತಿರ್ತಾಳೆ. ಅದು ನಮ್ಮಪ್ಪ ಒಮ್ಮೆ ಒಬ್ಬ ದಾಟಿಸ್ಕೊಳ್ಳೋ ಮಗನ ಮಾಪ ಸೊಳ್ಳೆ ಮಗನ ಅಂತಿರ್ತಾನೆ. ಅದು ಕರೆ ನನ್ನ ಒಮ್ಮೆ ಟ್ರೈ ಮಾಡಿ ನೋಡೋಣ ಕಾಕ. ಏನಪ್ಪ ಈಗ 500 ರೂಪಾಯಿ ಭಾಳ ಆತ. ಏನು ನೋಡಿ ಸ್ವಲ್ಪ ಕಮ್ಮಿ ಮಾಡಿಕೊಡು. ಕಮ್ಮಿ ಎಲ್ಲಪ್ಪ, ಇದು ನಾವು ಅಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿ ಇಲ್ಲಿ ನಮ್ಮ ಇಂಡಿಯಾಗ ಕರ್ನಾಟಕಕ್ಕೆ ತಂದು ಮಾರಬೇಕಾದ್ರೆ ಅದು ಇದಕ್ಕೆ ಗೊಬ್ಬರ ಅದು ಬೇರೆ ವಿಷಯ ಬರ್ತಾವಪ್ಪ. ಅದು ಇಲ್ಲ 500 ರೂಪಾಯಿಗೆ ಒಂದು ಗಡ್ಡಿ ಬೇಕಾದ್ರೆ ತಗೋ, ಇಲ್ಲಿಗೆ ಬೇಡ. ಗಡ್ಡಿ ಬೇಕಂದ್ರೆ ಸರಿ ಕಾಕ, ಏನು ಅವಸರ ಮಾಡ್ತೀನಿ. ತಗೋ, ಸಮಾಧಾನ ನಡಿ. ಟ್ರೈ ಮಾಡಕ್ಕೆ ನಮ್ಗೆ ಹೋಗೋದೈತಿ.
ಕಾಕ ಹಾಂ ಒಂದು ಗಡ್ಡಿ ಕೊಡು. ಒಂದು ಗಡ್ಡಿ ಏನಾಗೋದು ಮುಂಜಾನೆ ಒಂದು ಸಂಜೆಗೆ ಒಂದು ತಿನ್ಬೇಕಪ್ಪ. 2 ಗಡ್ಡಿ ತಗೋ, ಏನಾರ ಉಪಯೋಗ ಆಕೈತಿ, ಏನಾರ ಪಟ್ನಿ ಒಂದು ಸ್ವಲ್ಪ ರಿಸಲ್ಟ್ ಬರ್ತೈತಿ. 2 ಗಡ್ಡಿ? ಹಾಂ 2 ಗಡ್ಡಿ 500ಕ್ಕೆ ಒಂದು. ಮುಂಜಾನೆ ಒಂದು ತಿನ್ನೋದು, ಸಂಜೆಗೆ ಒಂದು ತಿನ್ನೋದಪ್ಪ. ಓ ಮುಂಜಾನೆ ಒಂದು ಸಂಜೆಗೆ ಒಂದು ತಿನ್ನಬೇಕು? ಹಾಂ ತಿನ್ನಬೇಕ. ಆಯ್ತು ಕಾಕ. ಹಾಂ ತಡಿ ಸಿಕ್ಕಲಿ ಪಕ್ರ. ಕಾಕ. ಹಾಂ ಹಾಂ 1000 ರೂಪಾಯಿ ತಗೋ. ಇದೊಂದು ಗಡ್ಡಿ, ಇದೊಂದು ಗಡ್ಡಿ. ಹಾಂ ಕಾಕ ಇದನ್ನ ಫಸ್ಟ್ ತಿನ್ಬೇಕು. ಯಾವ್ದು ಬೇಕು ಅದು ತಿನ್ನ, ಏನು ಟೆನ್ಷನ್ ಇಲ್ಲ. ಶಾಣೆ ಹಾಕಿ, ಬುದ್ಧಿ ಚುರುಕು ಹಾಕೈತಿ, ನೌಕರಿ ಹತ್ತೈತಿ, ಎಕ್ಸಾಮ್ನಾಗ ಪಾಸ್ ಹಾಕಿ, MLA ಹಾಕಿ, MP ಹಾಕಿ, ಪ್ರಧಾನಮಂತ್ರಿ ಹಾಕಿ. ಓಕೆ ಬರ್ಲೇನ? ಹ್ಞೂ ಕಾಕ. ಹಾಂ ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಅಂತಿಂತು ನಮ್ಮ ಅಪ್ಪನ ಕಡೆ ನಮ್ಮ ಅವ್ವನ ಕಡೆ ನಾನು ಇಂತಿ ಕಡೆ ಬೈಸ್ಕೊತಪ್ಪ ಈ ಉಳ್ಳಾಗಡ್ಡಿಂದ ಚುರುಕಕ್ಕಿನ್ನ ಬುದ್ಧಿ ಬರ್ತೈತೆ ನನಗೆ. ಅಲ್ಲ 500 ರೂಪಾಯಿಗೆ ಒಂದು ಗಡ್ಡಿ ಅಂತೇಳಿ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟಾನ. 2 ಗಡ್ಡಿ ತಿಂದ್ರು ಏನು ಬುದ್ಧಿ ಬರುವತ್ಲ, ಇನ್ನೂ ಚುರುಕಾಗಿಲ್ಲ ನಾನು. ಇವನು ಮಾಡಕ್ಕೆ ಬಲ್ಗಪ್ಪ ಕಾಕ. ಹಾಂ ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬೇಕೇನ್ರಿ? ಕೆಂಪು ಉಳ್ಳಾಗಡ್ಡಿ, ಕರಿ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಏ ಕಕ್ಕ ಹಾಂ ಬಂದಗಪ್ಪ ಬಾಯಿಲಿ ನೀವೇ ಬರ್ರಿ ತತ್ತ. ಬರೋಬ್ಬರಿ ಬಂದೆ ಬಾರೋಪ್ಪ. ಹಾಂ ಬಂದೆ. ಹಾಂ ಹೇಳ್ರಿ ಸೌಕರ. ಅಲ್ಲೇ ಕಾಕ ಹಾಂ ನಿನ್ನೆ 1000 ರೂಪಾಯಿ ತೊಗೊಂಡು 2 ಉಳ್ಳಾಗಡ್ಡಿ ಗಡ್ಡಿ ಕೊಟ್ಟೇನಿ. ಬೆಳಿಗ್ಗೆ ಒಂದು ತಿನ್ನು ಸಂಜೆಗೆ ಒಂದು ತಿನ್ನು ಅಂತೇಳಿ. ಹ್ಞೂ 2 ನೀವು ಹೇಳ್ದಂಗೆ ತಿನ್ನೆ. ತಿಂದಿ? ಹಾಂ ಆದರೂ ಚುರುಕಾಗಿಲ್ಲಲ್ಲ. ಏನು ಚುರುಕಾಗ್ಬೇಕ? ಬುದ್ಧಿ ಚುರುಕಾಗಿಲ್ಲ ನೀನ? ನೀ ತಿನ್ನೋದ್ರೊಳಗೆ ಏನೋ ತಪ್ಪು ಮಾಡಿತಮ್ಮ ನೀ. ಕಾಕ ನೀ ಹೆಂಗೆ ಕೊಟ್ಟಿ ಹಂಗೆ ತಿನ್ನಿ ಅಣ್ಣ. ಹಂಗಿಲ್ಲ, ಅದು ಕೊಯ್ದು ತಿಂದೇನ? ಹಾಂ ಕಾಕ ಮಾಮೂಲಿ ಉಳ್ಳಾಗಡ್ಡಿ ಹೆಂಗೆ ಅನ್ಸ್ತಾರೋ ಕೊಯ್ದು ತಿಂದಿನಿ ನಾನು. ಸಣ್ಣ ಪೀಸ್ ಸಣ್ಣ ಪೀಸ್ ಮಾಡ್ದಿ? ಇದೇ ಮಾಡಬಾರ್ದಾಗಿತ್ತು ನೀ. ರುಚಿದ್ದೀನಿ ಸಣ್ಣ ಪೀಸ್ ಮಾಡಬಾರ್ದದು. ಈಗ ರೌಂಡ್ ಎಳಿ ಬಿಡಿಸ್ಬೇಕದು. ಸಣ್ಣ ಅದು ಆಮ್ಲೆಟ್ನಾಗ ಬುರ್ಜಿನಾಗ ಹಾಕ್ದಂಗ ಮಾಡಬಾರ್ದು ಅದಕ್ಕೆ. ಅದು ಕೊಯ್ದು ತಿನ್ಬೇಕಪ್ಪ. ಅವಾಗ ಅದು ಬುದ್ಧಿ ಬರ್ತೈತಿ, ತಲೆ ಚುರುಕು ಆಕೈತಿ, ಎಕ್ಸಾಮ್ನಾಗ ಪಾಸ್ ಹಾಕಿ, MLA ಹಾಕಿ, MP ಹಾಕಿ, ಪ್ರಧಾನಮಂತ್ರಿ ಹಾಕಿಪ್ಪ. ರೌಂಡ್ ಮಾಡಿ ತಿನ್ಬೇಕ? ಅದು ಹೆಂಗಿತ್ಲ ಹಿಂಗೆ ಕೊಯ್ಬೇಕು, ರೌಂಡ್ ತಿನ್ಬೇಕು. ಸೊಟ್ಟಿನೂ ತಿನ್ಬೇಕು ಅದ್ರ ಮ್ಯಾಗಿಂದ, ಏನ ಬಿಡಬಾರ್ದು. ಹಿಂಗೆ ರೌಂಡ್ ಮಾಡ್ಬೇಕು, ಸಣ್ಣ ತುಕಡಿ ಮಾಡಬಾರ್ದು. ತಿನ್ನಲ್ಲಿ ಫೇಲ್ ಮಾಡಿದಿಲ್ಲ ನೀ. ತಿಂದ ನೀಗ ಹೆಂಗೆ ಮಾಡೋದು? ತಗೋ ಇನ್ನೊಂದು 2 ಗಡ್ಡೆ ತಗೋತೀನಿ, ಅದಕ್ಕೇನೈತಿಲ್ಲ. ಮತ್ತಿನ ಏನದ ಮತ್ತೆ ಇದು ಸಿಗುದಿಲ್ಲ ಮತ್ತೆ. ಇವತ್ತು ತಗೋದ ಮಲ್ಲಪ್ಪ ತಗೊಂಡ ನೋಡು. ಯಾರು ಮಲ್ಲಪ್ಪ? ಅವನು ತಗೊಂಡ. ಈಗ ಮುಂದೆ ಬರುವಂತ MLA ಎಲೆಕ್ಷನ್ ಇರೋದ ಅಂತ ಮತ್ತೆ ನನ್ ಕೊಡ್ರಿ ಒಂದು 4 ಗಡ್ಡೆ ತಗೊಂಡ ಒಮ್ಮೆ ಇವತ್ತು. ಹೌದಾ ಕಾಕ? ಇವ್ ಮಲ್ಲಪ್ಪ ನಿಂತನು ತಗೊಂಡ ಕಾಕ. ಇನ್ನು 2 ಗಡ್ಡಿ 2 ಗಡ್ಡೆ 500 ರೂಪಾಯಿ ತಗೋ. ಈ ಸಲ ದಪ್ಪು ಕೊಡ್ತೀನಿ ನಿಮ್ಗೆ. ಈಗ ಕೆಂಪದ ಈಗ ನಾ ಹೆಂಗೆ ಹೇಳಿಲ್ಲ, ಹಿಂಗೆ ರೌಂಡ್ ಕೊಯ್ಬೇಕಿದು. ರೌಂಡ್ ಹಿಂಗೆ ರೌಂಡ್ ಕೊಯ್ದು ತಿಂದಿಲ್ಲ, ಇದು ತಲೆ ಚುರುಕು ಆಕೈತಿ, ಬುದ್ಧಿ ಬರ್ತೈತಿ. ತಗೋ 2 ತಗೋ. 1000 ರೂಪಾಯಿ. ಇಲ್ಲಿ ಬಿಡ್ಬೇಕ? ಇಲ್ಲಪ್ಪ, ಚೈನಾದಿಂದ ತರಿಸ್ಬೇಕು ಮರ ಮಾಲ್ ಇದು. ಹೌದು ಹಂಗಾಕೈತಿ, ಹುಚ್ಚರ ಕತೆ ಮಾಡಬೇಡ್ರ. ಈಗ ಇದನ್ನ ರೌಂಡ್ ಕೋದ್ ತಿನ್ಬೇಕಲ್ಲ? ಇದು ಮ್ಯಾಗಿನ ಸೊಟ್ಟಿನ ತಿನ್ನಿದು. ಈ ಸೊಟ್ಟಿ ಇದನ್ನ ಇದು ಸೊಟ್ಟಿ ಸಿಪ್ಪಿ ಇದು ತಿನ್ಬೇಕು. ನಾ ಎಷ್ಟು ಚುರುಕದಿ ನೋಡ ಹಂಗ. ಚೈನಾದವ್ರು ನನಗೆ ಅಲ್ಲಿಂದ ಪಾಸ್ಪೋರ್ಟ್ ಕೊಟ್ಟಾರ ನನಗೆ. ತಿನ್ನ ಬರ್ಲೇ ಬಾ ಕಾಕ. ರೈಟ್. ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಇವತ್ತು ಬರ್ಬೇಕಪ್ಪ ಉಳ್ಳಾಗಡ್ಡಿ. ಅವ ಏನು ಹೇಳಿ ಅವನು ಹಣೆ ಬರ್ರ. ಮೊನ್ನೆ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟ. ನಿನ್ನೆ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟ. ಅವತ್ತು ಸಣ್ಣ ತಿನ್ನಬೇಡ, ರೌಂಡ್ ಮಾಡಿ ತಿನ್ನು ಅಂತೇಳಿ ನೀನು ಕೊಟ್ಟ. ನಿನ್ನೂ ರೌಂಡ್ ಮಾಡಿ ತಿಂದೀನಿ, ಆದರೂ ಚುರುಕು ಆಗವಲ್ಲಾಗಿನಿ, ಆದರೂ ಬುದ್ಧಿ ಬರವಲ್ತು. ಹೆಂಗಾರು ಮಾಡಿ ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಆರೋ ಕಾಕ. ಆರೋ ನಿನ್ನ ಹೆರದವಳ ಬೈಲಿ. ಓಹೋ ನಮಸ್ಕಾರ ರೀ ಸಗರ. ನಿನ್ನ ಹೆರದವಳ ಬೈಲಿ. ನಮಸ್ಕಾರ ರೀ. ಹೆಂಗೈತಿ ಈಗ ಮೈಗಿ? ಚಲೋ ಆಗೈತಿಲ್ಲ? ತಲೆ ಗಿಲಿ ಎಲ್ಲ ಸುದ್ದಾಗೈತಿ, ಚುರುಕಾಗೈತಿ. ಈಗ ಯಾರನ್ನ ಬಾರಿಸ್ಬೇಕಂತ ನಿಂತೀನಿ. ಏನಾತಪ್ಪ? ಏನು ಕಾಕ? ಮೊನ್ನೆ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟಿ. ಇವತ್ತು 1000 ರೂಪಾಯಿ ತೊಗೊಂಡು ನಿನ್ನೆ 1000 ರೂಪಾಯಿ ತೊಗೊಂಡು 2 ಗಡ್ಡಿ ಕೊಟ್ಟಿನಿ. ಚುನುಕ್ ಮಾಡಿ ತಿನ್ನಬೇಡ, ರೌಂಡ್ ಮಾಡಿ ತಿನ್ನಂದಿ. ರೌಂಡ್ ಮಾಡಿ ತಿಂದಿನಿ. ಸೊಟ್ಟಿ ತಿಂದಿನ ಮ್ಯಾಗಿಂದ? ಸೊಟ್ಟಿ ಎಲ್ಲ ಚಿಪ್ಪಿಸೋದಕ್ಕೆ ತಿಂದಿನಿ. ಏನ ಚುರುಕಾಯ್ತ? ಏನು ಚುರುಕಾಕ? ಏನಾತ? ಎಲ್ಲ ಮೊಂಡ ಚೆಲ್ಲ ಓಡುವತ್ ನಮ್ದು. ಮಬ್ಬ ಬಿಡ್ದಂಗೆ ಆಗೈತೆ ನನಗೆ. ಮಬ್ಬ ಬಿಡ್ದಂಗೆ ಆಗೈತಿ?
ಒಟ್ಟ ಚುರುಕು ಆಗ್ಲಾಗ್ತಿಲ್ಲ ಬಿಡ್ದಂಗೆ ಆಗಿತ್ತು ಹೋಗ್ಬಾರ ಇಲ್ಲ ನೀ ತಿನ್ನೋದ್ರೊಳಗೆ ಏನೋ ಫರ್ಕ್ ಮಾಡಿ ನಾ ಹೇಳ್ದಂಗ ನೀ ರೌಂಡ್ ಮಾಡಿದಿ ರೌಂಡ್ ಮಾಡೋಣ ಮತ್ತು ಇದು ತೊಳ್ದೆ ನೀ ಮತ್ತು ಉಳ್ಳಾಗಡ್ಡಿ ಹಂಗೆ ಹಂಗೆ ತಿಂತಾರ ತೊಳೆದ ತಿನ್ಬೇಕಲ್ಲ ಛೇ ಇಲ್ಲೇ ಫೇಲ್ ಮಾಡ್ತಾನೆ ಮಂದಿನ ಏನು ಹತ್ತಿನ ನನ್ನ ಜನಕ್ಕೆ ಇದು ಸಾಧಾರಣ ಉಳ್ಳಾಗಡ್ಡಿ ಇಲ್ಲ ಒಪ್ಪ ಇದು ಇಂಡಿಯಾದ ಉಳ್ಳಾಗಡ್ಡಿ ಇಲ್ಲ ಇದು ಚೈನಾದ ಹೇಳತ್ತೀನಿ 3 ವರ್ಷಕ್ಕೊಂದ್ಸಲ ಇದು ಬೆಳೆ ಬರ್ತೈತಿ ಇದು ಅದಕ್ಕೆ ನಿನಗೆ 500 ರೂಪಾಯಿ ಇಷ್ಟು ತುಟಿ ಸಿಗ್ತಾವ ಇದು ತೊಳಿಬಾರ್ದಾಗಿತ್ತು ನೀವು ತೊಳೆದ್ರೆ ಏನಾಕೈತಿ ಅದ್ರೊಳಗಿಂದ ಅಂಶ ಇರ್ತಾವಲ್ಲ ಅದ್ರೊಳಗೆ ಇದ್ದಂಥ ಕೆಮಿಕಲ್ ಶಕ್ತಿ ಎಲ್ಲ ನೀರು ಸದ್ಯ ಹೋಗ್ಬಿಡ್ತೈತಿ ಹುಚ್ಚಿದೆ ಮರ ನೀ ತೊಳಿಬಾರ್ದದು ತೊಳಿಲಾರ್ದ ತಿನ್ಬೇಕ ಹೇಳ್ತಾ ಏನ ಇನ್ನೆರಡು ಗಡ್ಡಿ ಇನ್ನ ತಿಂತಿ ಬುದ್ಧಿ ಚುರುಕಾಕೈತಿ ಈಗ ಅದಕ್ಕೆ ದೊಡ್ಡ ಕೊಡ್ತೀನಿ ಸಲ ಇರ್ಲಿ ಈಗ ಸೊಟ್ಟಿನ ತಗೋ ಇದು ಇದೊಂದು ಉಳ್ಳಾಗಡ್ಡಿ ತಗೋ ಇದು ದೊಡ್ಡದನು ಇದು 1000 ರೂಪಾಯಿ ಮೊದಲು ಕೊಡ್ಲಾರಕ್ಕಾಯ್ತು ನಾನು ಮರ ನಿನ್ನೆ ಮೊನ್ನೆ 2 ಕೋರ್ಸ್ ಕೊಡ್ತೀನಿ ತಗೋ ತಗೋ ಈಗ ನಾ ಹೇಳ್ದಂಗ ಮೊದಲ ರೌಂಡ್ ಕೊಯ್ಬೇಕ ಕೊಯ್ದ ಕ್ಯಾಶಿಂದ ತೊಳಿಬೇಡ ಹಂಗತ್ತೀನಿ ನನಗೆ ಕ್ಲಿಯರ್ ಮಾಡು ಹಾಂ ಇದನ್ನ ಫಸ್ಟ್ ತಿನ್ಬೇಕು ಏನು ಬೇಕಾದ್ರೂ ಮಾಡೋ ಒಟ್ಟು ಸೊಟ್ಟಿ ಎಟ್ಟ ಹೊರಗೆ ಒಗಿಬಾರ್ದು ಇದು ಎಲ್ಲಿ ಒಗಿಬಾರ್ದು ಏನು ಐತಿಲ್ಲ ಇದು ಜಳ ಮಾಡ್ಬೇಕು ನೋಡು ಎಲ್ಲ ಒಟ್ಟಾಗಿ ಹೋಗ್ಬೇಕು ಒಟ್ಟು ತೊಳೆದು ತಿನ್ನಬಾರ್ದು ತಿನ್ನಬಾರ್ದಪ್ಪ ಹಾಂ ರೌಂಡ್ ಮಾಡ್ಕೊಂಡು ತಿನ್ಬೇಕು ರೌಂಡ್ ಮಾಡ್ಕೊಂಡು ತಿನ್ಬೇಕಾ ಏನು ಹೇಳ್ತೀನಿ ಆಯ್ತು ಕಾಕ ಹಂಗ ಮಾಡ ಈಗ ಬರ್ಲೇನ ಪಕ್ಕ ಶನಾಕಿನಿಲ್ಲ ಫುಲ್ಗೆ ನೀ ನೋಡಾಯ್ತೀನಿ ನಿನ್ನ ಮುಂದೆ ಶಾಣೆಯಾಗಿ ಏನು ಮಾಡಾವದೀನಿ ರಾಜಕಾರಣಿ ಆಗ್ಬೇಕಾದ್ರೆ ಟೆನ್ಷನ್ ತಗೋಬೇಡ ಇಲ್ಲಿ ಮೊನ್ನೆ ಶಂಕರಪ್ಪ ಕಾಕ ಕೊಟ್ಟಿನಿ ಚೇರ್ಮನ್ ಎಲೆಕ್ಷನ್ ಆಗ್ಯಾನವ ಮೊನ್ನೆ ಇನ್ನೂ ಭಾಳ ಮಂದಿ ಅದ್ರ ದೊಡ್ಡ ಮಂದಿ ಅವ್ರ ಸರಿ ಹೇಳಂಗಿಲ್ಲ ಈಗ ನೀ ಹ್ಞೂ ಅನ್ನ ಸಾಕ ನಾ ಹೇಳ್ದಂಗೆ ಮಾಡ ನೀ ಗ್ಯಾರಂಟಿ ಮುಖ್ಯಮಂತ್ರಿ ಅಕ್ಕಿ 100%. ಒಟ್ಟು ಒಂದಿನೂ ಉಳ್ಳಾಗಡ್ಡಿ ತಗೊಳಕತ್ತಿದ್ದಿಲ್ಲ ಈಗ ನೋಡಿ 3 ದಿನ ಆಯ್ತು 3,000 ರೂಪಾಯಿ ಉಳ್ಳಾಗಡ್ಡಿ ಬರೀ 6 ಉಳ್ಳಾಗಡ್ಡಿ ಕೊಟ್ಟಿನಿ 1 ಕಿಲೋ ಉಳ್ಳಾಗಡ್ಡಿ ಕೊಟ್ಟು ಕೇಸಿಂದ 6,000 ರೂಪಾಯಿ ತೊಗೊಂಡು ಬರ್ರಿ ಬರ್ರಿಪ್ಪ ಉಳ್ಳಾಗಡ್ಡಿ ತಗೋರಿ ಉಳ್ಳಾಗಡ್ಡಿ ಬೇಕ್ರಿ ಉಳ್ಳಾಗಡ್ಡಿ ಬರ್ರಿಪ್ಪ ದಮ್ಮ ಉಳ್ಳಾಗಡ್ಡಿ ಕೆಂಪ ಉಳ್ಳಾಗಡ್ಡಿ ಕರಿ ಉಳ್ಳಾಗಡ್ಡಿ ನೀವು ನನಗೆ ಚೂತೆ ಮಾಡಕ್ಕೆ ಬರ್ತೀವಿ ನೀವು ಉಳ್ಳಾಗಡ್ಡಿ ಮಾರು ನಿನ್ನ ಇವತ್ತು ಸಿಗುವ ನಿನಗೈತಿ ಅಲ್ಲೋ 1ನೇ ದಿವಸದಿಂದ 2ನೇ ದಿವಸ 3ನೇ ದಿವಸಕ್ಕೆ ಏನಂದೈತಿ ರೌಂಡ್ ಮಾಡಿ ತಿನ್ಬೇಕು ತೊಳಿಲಾರ್ದ ತಿನ್ಬೇಕು ಶಪ್ಪಿ ಸಮೇತ ತಿನ್ಬೇಕು ಅಂತ ಎಲ್ಲ ಪ್ರಯತ್ನ ಮಾಡೀನಿ ಒಂದಿಟ್ಟು ಬುದ್ಧಿ ಚುರುಕಾವತ್ತು ಇವತ್ತು ನೀ ಸಿಗಬೇಕವ್ವ ನನ್ನ ಕೈಯಾಗ ನಿನ್ನ 10,000 ರೂಪಾಯಿ ದಂಡನ ಕಟ್ತೀನಿ ಉಳ್ಳಾಗಡ್ಡಿ ಬೇಕೇನ್ರಿ ಉಳ್ಳಾಗಡ್ಡಿ ಏ ಕಾಕ ಬಾರೋ ಬಾ ಏನ್ರಿ ಸಗೋರ ಬಂದೆ ಬಾರೋ ಬಾ ಬಾಯಿಲೆ ಕಾಕ ಬಾಯಿಲೆ ಬಾರೋ ನಿನ್ನ ಹರಿದವಳು ಬಾಯಿಲೆ ಏನಾದ ಬಾಯಿಲೆ ಏನು ಹೇಳಿದ್ ನನಗೆ ನೀ ನಾ ಏನು ಹೇಳಿನಪ್ಪ ಏನು ಹೇಳ್ತೇನದ ಏನು ಹೇಳ್ತಾರ ಇಲ್ಲ ಮಾತಾಡ್ಬೇಡ ನನಗೆ ಪಿತ್ತೆತ್ತಿಗೆರ್ಸ್ಬೇಡ ಕೇಳಿಲ್ಲ ಸುಮ್ಮ ಕೇಳ್ಬೇಕಟ್ಟ ನಾ ಹೇಳೋ ಮಟ ಹೇಳ್ರಿ ಏನಂದಿ ನನಗೆ ಏನಂದ್ರಿ ರೌಂಡ್ ಮಾಡಿ ತಿನ್ಬೇಕು ಹ್ಞೂ ರೀ ತೊಳಿಲಾರ್ದ ತಿನ್ಬೇಕು ಸಪ್ಪಿ ಸಮೇತ ತಿನ್ಬೇಕು ತಿಂದ್ರಲ್ಲ ಬರೋಬ್ಬರಿ ಎಲ್ಲ ಪ್ರಯತ್ನ ಪಟ್ಟಿನಿ ಬುದ್ಧಿ ಯಾಕೆ ಬರುವತ್ತು ಬುದ್ಧಿ ಬರ್ಲಾಗ್ತಿಲ್ಲ ಚುರುಕ್ ಯಾಕೆ ಅವನ್ನ ಇವ ಎಲ್ಲೋ ನೀವು ತಪ್ಪು ಮಾಡಾಕತ್ತೀರಿ ಸೌಕಾರ ನೀವು ತೊಳಿಲಾರ್ದ ತಿಂದ್ರಿ ರೌಂಡ್ ಮಾಡಿ ತಿಂದ್ರಿ ಸಪ್ಪಿನ ತಿಂದ್ರಿ ಅದ್ರ ಉಪ್ಪು ಹಚ್ಚಿ ತಿಂದ್ರೇನು ಉಪ್ಪು ಹಚ್ಚಿ ತಿಂದ್ರೇನು ತಿಂದಿನಿ ಅದು ಯಾವ ಉಪ್ಪು ಹಚ್ಚಿ ತಿಂದ್ರಿ ನೀವು ಇದನ್ನ ಕೇಳ್ತಿ ಅಂತ ಗೊತ್ತಿತ್ತ ಉಪ್ಪು ಹಚ್ಚಿದ ಮನ್ಯಾಗಿನ ಉಪ್ಪ ತಪ್ಪು ಮಾಡ್ತೀವಿ ಯಪ್ಪ ನೀವು ತಪ್ಪು ಮಾಡ್ತೀವಿ ಇದೇ ಮಾಡಬಾರ್ದಾಗಿತ್ತು ಮನೇನ ಉಪ್ಪು ಹಚ್ತಾರೇನ ಹುಚ್ಚದೀನಿ ಹುಚ್ಚ ಈ ಚೈನಾದ ಉಳ್ಳಾಗಡ್ಡಿ ಇದು ಇದಕ್ಕೆ 3 ವರ್ಷಕ್ಕೊಮ್ಮೆ ಸಲ ಇದು ಬರ್ತೈತಿ ಬೆಳೆ ಬರ್ತೈತಿ ಇದಕ್ಕೆ ಲಕ್ಷಾಂತರ ರೂಪಾಯಿ ಗೊಬ್ಬರ ಹಾಕ್ತೀನಿ ನಾ ಅಲ್ಲಿ ಚೈನಾದಿಂದ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡಿ ತರೋದ್ನಾಗ ಅನ್ನೋದು ಹರಿದು ಹೋಗಿರ್ತೈತಿ ತಮ್ಮ ಅಂಥದ್ರೊಳಗೆ ನೀ ಉಪ್ಪು ಹಚ್ಚಿ ತಿಂತಿ ಅದು ಮನೇನ ಉಪ್ಪು ಹಚ್ಚಿ ತಿನ್ಬೇಕ ಆದ್ರೆ ಮನೇನ ಉಪ್ಪು ಒಟ್ಟ ಹಚ್ಚಬಾರ್ದು ಅದು ಕರಿ ಉಪ್ಪು ಸಿಗ್ತೈತಿ ಗೊತ್ತ ಕರಿ ದಪ್ಪಗ ಕರಿ ಉಪ್ಪು ಅದು ಹಚ್ಚಿ ತಿನ್ಬೇಕ ಅದು ಭಾಳ ಕಹಿ ಆತಂದ್ರೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ಅದಕ್ಕೆ ತೊಳಿಲಾರ್ದ ರೌಂಡ್ ಪೀಸ್ ಮಾಡಿ ಸಪ್ಪಿ ತಿಂದ್ರೆ ಬುದ್ಧಿ ಚುರುಕಾಗ್ಬಿಡ್ತೈತಿ ಬುದ್ಧಿ ಬಂದ್ಬಿಡ್ತೈತಿ ಚುರುಕಾಗ್ಬಿಡ್ತೈತಿ ಇವತ್ತು ಪ್ರಯತ್ನ ಪಡ್ತೀನಿ ಅಕಸ್ಮಾತ್ ಏನಾರ ಬುದ್ಧಿ ಚುರುಕಾಗಲಿಲ್ಲ ನಾ ಹೇಳ್ದಂಗ ನೀವು ಮಾಡಬೇಕು ಪೂರ
ನಿನ್ನ ನಿಟ್ಟ ಪಾಲಿಸ್ತೀನ. ಹಾ ಪಾಲಸ್. ನೀ ಏನಂದಿದ್ದಿ? ತೊಳು ತಿನ್ಬೇಡ ಅಂದೆ. ಓಕೆ. ತೊಳಿಯೋದು ತಿಂದೆ. ತಿಂದಿ. ಕಟ್ ಮಾಡಿರು, ಚಿಕ್ಕ ಮಾಡಬಾರ್ದು. ಹೌದು ರೌಂಡ್ ಮಾಡ್ಬೇಕಂದೆ. ರೌಂಡ್ ಮಾಡಿ ತಿಂದೆ. ಸಿಪ್ಪಿ ಸಮೇತ ತಿನ್ಬೇಕಂದಿ. ಸಿಪ್ಪಿ ಸಮೇತ ತಿಂದೆ. ಹೌದು. ನೀ ಉಪ್ಪು ಹಚ್ಚಬೇಡ ಅಂದಿದ್ದೆ. ಆದ್ರೂ ನಾ ಏನ ಅನ್ವಲ್ಯಾಕ ಉಪ್ಪು ಹಚ್ಚಿ ತಿಂದಿಲ್ಲ. ಉಪ್ಪು ಹಚ್ಬೇಕು. ಅದ್ರ ಕಲ್ಲುಪ್ಪಲ್ಲ. ಕರಿ ಉಪ್ಪ. ಕರಿ ಉಪ್ಪು ಹಚ್ಚಬೇಕಂತ ಇಲ್ಲೇ ತಪ್ಪು ಮಾಡಿದ್ರಿ. ಈಗ ಕರಿ ಉಪ್ಪು ಹಚ್ಚಿ ತಿನ್ಬೇಕು. ತಿಂತೀನಿ. ಹಾ ನೀ ಏನ್ ಹೇಳ್ತೀನಿ ಇಟ್ಟ ಪಾಲಿಸ್ತೀನ. ಹ್ಞೂಪ್ಪ. ಏನು ಆದ್ರೆ ಇನ್ನು ಏನು ಕಂಡೀಷನ್ ಅದ ಈಗ ಹೇಳಿ ಮುಗಿಸ್ ನನಗೆ. ದಿನ 1000 ರೂಪಾಯಿ ಕೊಟ್ಟು ಅಡ್ಡಾಡ ಗಡ್ಡಿ ತಗೊಳಕ ನಾವು ಬಡವ್ರು ಇರ್ಬೋದು, ಆದ್ರೆ ಮಬ್ಬು ಸುಳೆ ಮಕ್ಕಳಲ್ಲ. ಏನು ಆಯ್ತು. ಈಗ ಏನು ಕಂಡೀಷನ್ ಇಲ್ಲ ಇದಕ್ಕೆ. ನೀ ಈಗ ಇವತ್ತಿನ ತನಕ ಈಗ ಜಸ್ಟ್ ಏನು ಹೇಳಿಲ್ಲ ಅಷ್ಟು ಮಾಡಿದ್ರೆ ಸಾಕು. ನಾಳೆ ತನಕ ಮುಂಜಾನೆ ನೋಡಿ, ನಾಳೆ ಮುಂಜಾನೆ ರಿಸಲ್ಟ್ ಸಿಗ್ತೈತಿ 100%. ಸಿಗ್ಬೇಕತ್ತ. 1000 ರೂಪಾಯಿ. 1000 ರೂಪಾಯಿ ತಾನೆ. ಹಾಂ ತಗೋ. ಇದೊಂದು ತಗೋ. ಕರಿ ಉಪ್ಪ ರೌಂಡ್. ಉಪ್ಪು, ಕರಿ ಉಪ್ಪು ಮತ್ತು ಬೇರೆ ನಾಲ್ಗಿಗೆ ಒಂದು ಸ್ವಲ್ಪ ಮಜಾ ಬೇಕಾದ್ರೆ ಒಂದು ಸ್ವಲ್ಪ ಖಾರ ಹಾಕಿ ಮ್ಯಾಗ, ಮೆಣಸಿನ್ಕಾಯಿ ಖಾರ, ಲಿಂಬೆಹಣ್ಣು ಹಿಂಡ ನಡಿತೈತಿ. ಟೊಮೊಟೊ ಟೊಮೆಟೊ ನಡಿತೈತಿ. ಚೈನಾದ ಐತಿ ಇದು ಮಾಲ. ಟಮಾಟ ಹಚ್ಚಬೇಡ, ಮತ್ತು ಅದಕ್ಕೆ ಇದು ಆಕೈತಿ, ಅದಕ್ಕೆ ಸೈಡ್ ಪೇಟ್ ಆಕೈತಿ. ಹುಳಿ ಆಕೈತಿ. ಬರ್ಲೇನಾ? ಬಾ ಹೋಗಿ ತಿನ್ನು, ಚಲೋ ಮಾಡಿ. ಓಕೆ. ಉಳ್ಳಾಗಡ್ಡಿ ಬೇಕ್ರಿ? ಉಳ್ಳಾಗಡ್ಡಿ ಇವತ್ತು ಮತ್ತೆ ಚಿಂತೆ ಮಾಡಿದೆ ಅವನಿಗೆ. ಬರ್ರಿಪ್ಪ, ಉಳ್ಳಾಗಡ್ಡಿ ತಗೋರಿ. ಬರೋ ನೀನು ಬಾ. ಇವತ್ತು ಉಳ್ಳಾಗಡ್ಡಿ ಅಂತ ಮಾರ್ಕೊತ ಬಾ. 4-5 ದಿವಸ ಆಯ್ತು ನನಗೆ ಚೂತೆ ಮಾಡತ್ತಿ. ನಾ ಎಷ್ಟು ಮಂದಿ ಚೂತೆ ಮಾಡಿ ಕರೆ ನಿನ್ನಂತವ್ ನನಗೆ ಚೂತೆ ಮಾಡೋನು ಎಲ್ಲಿ ನೋಡಿಲ್ಲ. ಬರೋ ಬಾ, ಇವತ್ತು ನಿನಗೈತಿ ಬಾ. ನನಗೆ ಉಳ್ಳಾಗಡ್ಡಿ ಬೇಕ್ರಿ? ಉಳ್ಳಾಗಡ್ಡಿ ಕೆಂಪು ಉಳ್ಳಾಗಡ್ಡಿ, ಬಿಳಿ ಉಳ್ಳಾಗಡ್ಡಿ, ಕರಿ ಉಳ್ಳಾಗಡ್ಡಿ, ದಮ್ಮು ಉಳ್ಳಾಗಡ್ಡಿ. ಬರ್ರಿಪ್ಪ, ಉಳ್ಳಾಗಡ್ಡಿ ಬೇಕ್ರಿ? ಉಳ್ಳಾಗಡ್ಡಿ ಚೂತೆ ನಿನ್ನ ಉಳ್ಳಾಗಡ್ಡಿ ಬೇಕೇನ್ರಿ? ಉಳ್ಳಾಗಡ್ಡಿ ಬಾ ಇಲ್ಲಿ ಮತ್ತೆ ಕರ್ಲಾಗ್ತಾನಪ್ಪ. ಮತ್ತು ಇವ್ರಿಗೆ ಬೆಳಂಗಿಲ್ಲ. ಇವತ್ತು ಎರಡಿಲ್ಲ 4 ಇಡೀ ಬುಟ್ಟಿನ ಇವ್ನು ಮಾರಿ ಹೋಗ್ತೀನಿ ಇವತ್ತು. ಸಾವ್ಕಾರ ಬಂದ್ರಿ? ಆಯಾ ಉಳ್ಳಾಗಡ್ಡಿ. ನಮಸ್ಕಾರ ಸಾವ್ಕಾರ. ಹಣದ ಬಿಡ್ತಾನ. ಯಾಕ್ರಿ ಸಾವ್ಕಾರ? ಇಳಿಸ್ಬಿಟ್ಟೆ ಅದನ್ನು. ಯಾಕೆ ಇಳಿಸ್ಬಿಟ್ಟೆ? ಇಳಿಸ್ತೀನಿಪ್ಪ. ಇಳಿಸ್ತೀನಿಪ್ಪ. ಏನು ಹೇಳ್ರಿ, ಏನಾಯ್ತು ಸಾವ್ಕಾರ? ಮಾತಾಡ್ಬೇಡ ನನಗೆ. ಯಪ್ಪ, ಪಿತ್ತಿನ ತಿಗರ್ಸ್ಬೇಡ. ಯಾಕೆ? ಏನು ಯಾವನ್ ಚೂತೆ ಮಾಡ್ಬೇಕಂತ ನಿಂತೀನಿ. ಅಲ್ಲ, 1ನೇ ದಿವಸ 1000 ರೂಪಾಯಿ, 2ನೇ ದಿವಸ 1000 ರೂಪಾಯಿ ತುಟ್ಟದವಲ್ಲ. ತುಟ್ಟದವ ಗಟ್ಟೈತೆ ತಡಿಯೋ. ಏನು 500 ರೂಪಾಯಿ ಒಂದು ಗೆಡ್ಡಿ. ಒಂದು ಗಡ್ಡಿ ಕೊಟ್ಟು ನಮ್ಮನೆ ಗೆಡ್ಡಿ ಬಾರಿಸ್ಬೇಕು ಮಾಡಿ ಅನಿಲ್ಲ. ಹಂಗಿಲ್ರಿ ಸಕೋರ. ಯಪ್ಪ ಕಾಣಾಗತೈತಿ, ಎಲ್ಲ ಕಾಣಾಗತೈತಿ. ಚುರುಕಾಗೈತಿ. ನೋಡ ಇಷ್ಟು ರ್ಯಾಸ್ನಾಗ ಯಾವತ್ತೂ ನೀವು ಆಗೋದಿಲ್ಲ. ನಿಮಗೆ ಜೀವನ ಪರ್ಯಂತ ನಿಮ್ಗೆ ಹೆಂಡತಿ ಬೈದ್ರು ನೀವು ಇಷ್ಟು ಸಿಟ್ಟು ಬರ್ತಿತ್ತ ನಿಮಗೆ? ಬಂದಿಲ್ಲ. ಮತ್ತು ನಿಮ್ಮ ಅಪ್ಪ ಬೈದ್ರು ಕೂಡ ಬರ್ತೇನೆ ಸಿಟ್ಟು ಯಾವತ್ತು ಬಂದಿಲ್ಲ. ಯಾಕೆ ಬಂದಿಲ್ಲ? ನೀವು ಮಬ್ಬಿದ್ರಿ, ಈಗ ಶಾಣೆ ಆಗ್ಲಾಗತ್ತೀರಿ ನೋಡ್ರಿ. ನನಗೆ ಹಿಂಗೆಲ್ಲ ಮಳ್ಳು ಮಾಡಿ ಮಾತಾಡಕ್ ಹೋಗ್ಬೇಡ. ಇವೆಲ್ಲ ನೋಡಿ ನಾನು ನೋಡ್ ಯಪ್ಪ, ನನ್ನ ಉಳ್ಳಾಗಡ್ಡಿ ಒಳಗೆ ನೋಡಿ ಹೆಂಗೈತಿದ ಮಜ್ಕೂರ. ಏನು ಸೌಕಾರ? ಇವೆಲ್ಲ ಬ್ಯಾಡ ನನಗೆ. ನಾ ಭಾಳ ಮಬ್ಬದನು, ನಾ ಭಾಳ ಶಾಣೆ ಇಲ್ಲ. ಏನು ನೀ ಏನಂದಿದ್ದ ನನಗೆ? ಏನಂದಿದ್ರಿ? ಉಳ್ಳಾಗಡ್ಡಿ 500 ರೂಪಾಯಿ ಒಂದು ಗಡ್ಡಿ ತೋರಿ. ನೀವು ಶಾಣೆ ಹಾಕಿರಿ 100%. ಈಗ ಆಗಿರಿ. ಈಗ 10% ನನಗೆ ಕಾಣಾಗತ್ತೈತಿ. ಈಗ ನಾ ಯಾಕೆ ಶಾಣೆ ಆಗಿನ ನೋಡ್ರಿ, ಇಲ್ಲ ಇದೇ ಒಂದು 4 ದಿನದಾಗ ನಿಮ್ಮ ಹೆಂಡತಿ ನಿಮಗೆ ಬೈದಾಳೇನ್ರಿ? ಬುದ್ಧಿಗಡಿ ಇಲ್ಲ, ನಿಮ್ಮ ಬುದ್ಧಿ ಇಲ್ಲ ಅಂತ ಬೈತಿದ್ದಾಳೆ ನಿಮ್ಗೆ ಹೆಂಡತಿ. ಬೈತಿಲ್ಲ? ಈಗ 4 ದಿನದಾಗ ಬೈದಾಳೆ? ಇಲ್ಲ, ಬೈದಿಲ್ಲ. ಯಾಕ? ಇದು ಬುದ್ಧಿ ಬರ್ಲಾಗತೈತಿ, ಮೈಂಡ್ ಶಾರ್ಪ್ ಬರತೈತಿ, ನಿಮ್ಗೆ ಶಾಣೆ ಆಗ್ಲಾಗತ್ತೀರಿ, ಅದಕ್ಕೆ ಬೈದಿಲ್ಲ. ಅದು ಬಿಡ್ರಿ, ನಿಮ್ಮ ಅಪ್ಪ ಬೈದಾನೇನ್ರಿ ಇದೇ 4 ದಿನದಾಗ? ಇಲ್ಲ, ಬೈದಿಲ್ಲ. ಇಲ್ಲ. ಯಾಕೆ ಬೈದಿಲ್ಲ? ಇವತ್ತು ಮುಂಜಾನೆ ನಿಮ್ಮ ಅಪ್ಪ ಏನಂದ ನೀವು? ಮಗ ಇದ್ಯಾ ಇದಕ್ಕೆ ಅನ್ನೋದ ಇದೇ ಉಳ್ಳಾಗಡ್ಡಿದ ಮಜ್ಕೂರ. ಇದರ ಮ್ಯಾಜಿಕ್ ಚೈನಾ ಅದ ಉಳ್ಳಾಗಡ್ಡಿ 500 ರೂಪಾಯಿಗೆ ಒಂದು. ಹೇಳ್ತೆ ಹಿಂಗೆ ನೀವು ಸತತವಾಗಿ ಒಂದು 15 ದಿನ 20 ದಿನ ತೊಗೊಂಡ್ರೆ ಏನ ಗ್ಯಾರಂಟಿ ನೀವು ಮುಖ್ಯಮಂತ್ರಿ ಹಾಕಿರಿ ನಮ್ಮ ಕರ್ನಾಟಕದ. ಮತ್ತು ದೀಡ್ ತಿಂಗಳು ತೊಗೊಂಡ್ರಿ ಸೀದಾ PM ಆಫ್ ಇಂಡಿಯಾ, ಪ್ರಧಾನಮಂತ್ರಿ. ನೀವ ಮತ್ತೆ ಯಾರ ಉಳ್ಳಾಗಡ್ಡಿ ತಿನ್ನೋರು PM ಆಗೋರು. ಅಕಸ್ಮಾತ್ ನಿನ್ನ ಬಾಯಾರಿಕೆಂದ ನಾ ಏನಾರ ಪ್ರಧಾನಮಂತ್ರಿ ಆದ್ನಿ
ನೀನ ಪಿ ಎಮ್ ನಾ ಪಿ ಎಮ್ ರೀ, ನೀವು ಪಿ ಎಮ್, ಸಾರಿ ನೀನ ಪಿ ಎ. ನಾನ ಪಿ ಎ. ಅಯ್ಯಪ್ಪ, ನನಗೆ ಪಿ ಎ ಮಾಡ್ತಾರತ್ತ ಸಾವ್ಕಾರ ಪ್ರಧಾನಮಂತ್ರಿ, ನಾ ಪಿ ಎ. ಭಾರಿ ಆಕತಿ ಸಾವ್ಕಾರ. ಇದಕ್ಕೇನು ಮಾಡ್ಬೇಕು ಗೊತ್ತಂದ್ರಿ, ಪೂರಾ ಬುಟ್ಟಿನ ತಗೋಬೇಕ್ರಿ. ಹ್ಞೂ, ಮತ್ತೆ ತಿನ್ಬೇಕಲ್ಲ, ಪಿ ಎಮ್ ಆಗ್ಬೇಕಲ್ಲ, ಪೂರಾ ಬುಟ್ಟಿ ತಗೋರಿ. ಅಂದ್ರೆ ದೇಶ ಆಳ್ಬೇಕಲ್ಲ. ದೇಶ ಆಳ್ಬೇಕಲ್ಲ. ಈಗ 50,000 ಲಕ್ಷ ರೂಪಾಯಿ ಖರ್ಚು ಈಗ ಮಾಡಿದ್ರೆ ಸಾಕ. ನಿಮ್ಮ ಬುದ್ಧಿ, ನಿಮ್ಮ ಭಾಷಣ, ನಿಮ್ಮ ತಲೆ ಚುರುಕಾದ್ಮೇಲೆ ನೀವು ಶಾಣೆ ಆಗ್ತೀರಿ, ಶಾಣೆ ಆದ್ಮೇಲೆ ಭಾಷಣ ಮಾಡ್ತೀರಿ. ಆ ಭಾಷಣ ನೀ ಎಲ್ಲ ಅಂದಿ, ಇದಕ್ಕೆ ಭಾಷಣ ಮಾಡಕ್ ಬರ್ತೈತನು? ಚುರುಕಾದ್ಮೇಲೆ ತನ್ನ ಬಾಯಿಲಿಂದ ಎಲ್ಲ ಶಬ್ದಗಳು ಎಲ್ಲ ಮುತ್ತು ಬಿದ್ದಂಗೆ ಬೀಳ್ತಾವ ತೆಳಗ್. ಅಲ್ಲ ನಾ ಇನ್ನೋವರೆಗೂ ಯಾರು ಬೈದಿಲ್ಲ ಮತ್ತ. ಬೈಬ್ಯಾಡ್ರಿ. ಮತ್ತ ಬೈ ಹ್ಯಾಂಗ ಮಂದಿಗೆ ಹ್ಯಾಂಗ ನಾವು ಕ್ಯಾಚ್ ಮಾಡ್ಕೋಬೇಕು ಅಂತ ಬುದ್ಧಿ ಬರ್ತೈತಿ. ಇದು ಉಳ್ಳಾಗಡ್ಡಿ. ಈಗ ತಡಿ ಕಾಕ, ಇಲ್ಲೇ ನಿಂದರು ಬೈ ನಾನು. ಇದು ಬುಟ್ಟಿ ಪೂರ ಎಷ್ಟು? ಇದು ಒಂದು 50,000 ರೂಪಾಯಿ ಹಾಕವ್ರಿ. 50,000 ರೂಪಾಯಿ ಏನು ಭಾಳ ಇಲ್ರಿ. ನೋಡ್ರಿ, ದಿನಕ್ಕೆ ಒಂದೊಂದು ತಿನ್ನೋದ್ಕಿಂತ, ದಿನಕ್ಕೆ 2 ತಿನ್ನೋದ್ಕಿಂತ ಈಗ ದಿನಕ್ಕೆ 3 ಟೈಮ್ ತಿನ್ರಿ, 4 ಟೈಮ್ ತಿನ್ರಿ. ಪೂರಾ ಬುಟ್ಟಿನದ ಕನಿಷ್ಠ ಒಂದು 1.5 ಅದಾವ ಅದ್ರೊಳಗೆ ಉಳ್ಳಾಗಡ್ಡಿ. ಒಮ್ಮೆ ತೊಗೊಂಡು ಬಿಡ್ರಿ, ಕಿರಿಕಿರಿ ಬೇಡ. ನಾನು ಬರಂಗಿಲ್ಲ. ಮತ್ತು ತಿಂಗಳು ಬಿಟ್ಟು ನಾನು ನಿಮ್ಮ ಇಲೆಕ್ಷನ್ ಬರ್ತೀನಿ, ನಾನು ನಿಮಗೆ ವೋಟ್ ಹಾಕ್ತೀನಿ, ನೀವು ಆರಿಸಿ ಬರ್ತೀರಿ, ನೀವು ಪ್ರಧಾನಮಂತ್ರಿ, ನಾನು ನಿಮ್ಮ ಪಿ ಎ. ತಡಿ ಕಾಕ, ಇಲ್ಲೇ ನಿಂದರು ಬರ್ತೀನ. ಬಡಿಗೆ ಕೊಡ್ರಿ ಇಲ್ಲಿ. ಹಿಡ್ಕೊಡ್ಕೊ ಮಗ. ಈಗ ಬಲ್ಯಾಗ ಸಿಕ್ತು ನೋಡ. ಎಲ್ಲ ಕೂಡಿಸಿ ಒಂದು 1.5 ಕಿಲೋ 1 ಕಿಲೋ ಉಳ್ಳಾಗಡ್ಡಿ ಅದಾವ. 50,000 ರೂಪಾಯಿ. ಸುಮ್ಮನೆ ಊರು ಬಿಟ್ಟು ಹೋಗುದು ಪಾಡ. ಈಗ ಒಟ್ಟು ಸಿಗೋದಿಲ್ಲ ಈಗ. ಕಾಕ ತೋ ಎಟ್ಟದವ್ರಿ? ಇದ್ರಾಗ 50 ಅದಾವ. 50 ಅದಾವ. ಎಣಿಸ್ಕೊತೀನಿ ರೀ. ಎಣ್ಣೆ ಸಿಗೋದಿಲ್ಲ. ಯಾವಾರ ಚೊಕ್ಕನ ಅದಾವಲ್ರಿ. ಅದಾವಲ್ಲ, ಅದಾವ. ಇಲ್ಲಿನ ಅದಾವ. 10 ಅದಾವ. 10 ಅದಾವ. ಎಲ್ಲ ಅದಾವ್ರಿ. ತುಂಬ್ಯಾವ ಪರಪ್ಪ. ಇವು ನಮ್ಮಪ್ಪ ಇಲ್ಲಿ ಕಜ್ಜಿರ ತೆಗೆದಿಟ್ಟಿದ್ದ. ಎದಕ್ಕೂ ಅಂತೇಳಿ ಚುರುಕಾಗ್ಬೇಕಲ್ಲ. ಚುರುಕಾಗ್ರಿ ನೀವು. ಬುದ್ಧಿ ಬರ್ಬೇಕಲ್ಲ ನನಗೆ. ಬುದ್ಧಿ ಬರೋಗಲ್ಲ. ಅದಕ್ಕಾಗಿ ನಮ್ಮಪ್ಪ ನೀವು ಹೌದು, ನೋ ಪ್ರಾಬ್ಲಮ್. ಇದು ಈನ ಪ್ರಧಾನಮಂತ್ರಿ ಆದ್ರೆ ಮನಿಗೆ ಈ ಮನಿ ಸಾಲಂಗಿಲ್ಲ ನಿಮ್ಮ ನೋಟ್ ಇಡ್ಲಾಕ. ಅಟ್ಟ ರೊಕ್ಕ ತಗೋರಿ, ಉಳ್ಳಾಗಡ್ಡಿ ತಗೋರಿ. ದಿನ ರೌಂಡ್ ಕೈ ಬೇಕು, ಉಪ್ಪು ಹಚ್ಚಬೇಕು, ಕರಿ ಉಪ್ಪು ಹಚ್ಚಬೇಕು, ತೊಳಿಬಾರ್ದು, ಸಪ್ಪಿ ಸಮೇತ ದಿನ ತಿನ್ರಿ. ಮುಂಜಾನೆ ಒಂದು, ಸಂಜೆಗೆ ಒಂದು, ಮಧ್ಯಾಹ್ನಕ್ಕೂ ತಿನ್ರಿ. ಈಗ ಬರ್ಲಾನ? ರೈಟ್. ಬಡಿಗೆ ನಂದು ಕಾಕ. ಬಡಿಗೆ ನಿಂದ ತಗೋರಿಪ್ಪ. ಪಿ ಎಮ್ ಬಡಿಗೆ. ಬರ್ಲಿ. ಟಾಟಾ. ಉಳ್ಳಾಗಡ್ಡಿ ಹೋಯ್ತಲ್ಲ. ಮುಗಿದು. ಈ ಮಗ ಈಗ ಹೆಂಗಾದ್ರು ಈಗ 50,000 ಪೂರ ಬುಟ್ಟಿನ ಮಾರಿನಿ. 1.5 ಕಿಲೋ ಉಳ್ಳಾಗಡ್ಡಿ. ಈಗ 1.5 ತಿಂಗಳ ಒಟ್ಟ ಇವನಿಗೆ ಸಿಗೋದು ಬೇಡ. ಸೀದಾ ನೇಪಾಳಕ್ಕೆ ಹೋಗಿ ಮಜಾ ಮಾಡಿ ಬರ್ತೀನಿ. ರೈಟ್.